ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶೈಲಜಾ. ಎಲ್ಲರೂ ಹೇಗಿದ್ದೀರಾ? ನಾನಾದರೆ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಕರ್ನಾಟಕದ ಸ್ಟೈಲಲ್ಲಿ ಎಗ್ ಫ್ರೈ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಕಡಾಯಿ ಇಡಿ. ಅದರಲ್ಲಿ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಮತ್ತು 2 ಆನಿಯನ್ ತಗೊಂಡು ಸಣ್ಣಗೆ ಕಟ್ ಮಾಡಿಕೊಂಡು ಆಯಿಲಲ್ಲಿ ಈ ಕಟ್ ಮಾಡ್ಕೊಂಡಿರೋ ಆನಿಯನ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ನಮ್ಮ ಟೇಸ್ಟಿಗೆ ತಕ್ಕಂತೆ ಸಾಲ್ಟ್ ಹಾಕಿ ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 2 ನಿಮಿಷ ಆದರೆ ಫ್ರೈ ಮಾಡೋಕ್ಕೆ ಬಿಡಿ. 2 ನಿಮಿಷ or 1 ನಿಮಿಷ ಫ್ರೈ ಮಾಡೋಕ್ಕೆ ಬಿಡಿ. ಆನಂತರ ನಮ್ಮ ಟೇಸ್ಟ್ಗೆ ತಕ್ಕಂತೆ ಖಾರದ ಪುಡಿ ಮತ್ತು 1/2 ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. 1 ನಿಮಿಷ ಆದ ನಂತರ ಅಂದರೆ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಿ ನಂತರ ಪ್ಲೇಟ್ ಮುಚ್ಚಿ. 5 ನಿಮಿಷಗಳ ನಂತರ ಪ್ಲೇಟ್ ಓಪನ್ ಮಾಡಿ ನೋಡಿದರೆ ಆನಿಯನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೀವು ಸಪೋಸ್ 2 ಆನಿಯನ್ ತಗೊಂಡಿದ್ರೆ 3 ಅಥವಾ 4 ಮೊಟ್ಟೆ ತಗೊಳ್ಳಿ. ನಾನಾದರೆ ಇಲ್ಲಿ 3 ಮೊಟ್ಟೆನ ತಗೊಂಡಿದ್ದೀನಿ. ಒಂದೊಂದು ಮೊಟ್ಟೆನ ಒಡೆದು ಅದರಲ್ಲಿ ಆನಿಯನ್ ಜೊತೆ ಆದರೆ ಹಾಕ್ತಾ ಬನ್ನಿ. ತಕ್ಷಣವೇ ನೀವು ಮಿಕ್ಸ್ ಮಾಡೋಕ್ಕಂತೂ ಹೋಗಬೇಡಿ. 1 ನಿಮಿಷ ಅಥವಾ 2 ನಿಮಿಷ ಬಿಟ್ಟು ಆ ನಂತರ ಮಿಕ್ಸ್ ಮಾಡಿ. ಅದು ತುಂಬ ಫಾಸ್ಟಾಗಂತೂ ಮಿಕ್ಸ್ ಮಾಡಬೇಡಿ. ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡಿದ್ರೆ ಅದು ತುಂಬ ಸಣ್ಣ ಪೀಸ್ಗಳಾಗಿ ಇದಾಗುತ್ತೆ. ಅದೇ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿದ್ರೆ ದೊಡ್ಡ ಪೀಸ್ಗಳಾಗಿ ಇರುತ್ತೆ. ಆವಾಗ ತಿನ್ನೋಕ್ಕೆ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಕರ್ನಾಟಕದ ಸ್ಟೈಲ್ನಲ್ಲಿ ಎಗ್ ಫ್ರೈ ಆದರೆ ರೆಡಿ ಆಯಿತು. ನೀವು ಸಹ ನಿಮ್ಮ ಮನೆಗಳಲ್ಲಿ ಇದನ್ನು ಟ್ರೈ ಮಾಡಿ. ಟೇಸ್ಟ್ ಯಾವ ಥರ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಾದರೆ ತಿಳಿಸಿ. ನಾನಾದರೆ ಪ್ರತಿ ಸಲ ಇದನ್ನು ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.